ತಮಿಳುನಾಡಿನ ರಾಜ್ಯ ಪಕ್ಷಿ ಯಾವುದು? ಪಚ್ಚೆ ಪಾರಿವಾಳ, ಕೊಕ್ಕರೆ, ಗ್ರೇಟ್ ಹಾರ್ನ್ಬಿಲ್, ಬಾತುಕೋಳಿ. ಸರಿಯಾದ ಉತ್ತರ ಪಚ್ಚೆ ಪಾರಿವಾಳ. ದಕ್ಷಿಣ ಭಾರತದ ಅತಿದೊಡ್ಡ ನದಿ ಯಾವುದು? ಗಂಗಾ, ಕೃಷ್ಣ, ಗೋದಾವರಿ, ಕಾವೇರಿ. ಸರಿಯಾದ ಉತ್ತರ ಗೋದಾವರಿ. ಚಳಿಗಾಲದಲ್ಲಿ ಮಾತ್ರ ಸಿಗುವ ಅವರೆಕಾಳನ್ನ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಜೀರ್ಣಕ್ರಿಯೆ ಸಮಸ್ಯೆ, ಹೃದ್ರೋಗ, ಅಸ್ತಮಾ, ಶುಗರ್. ಸರಿಯಾದ ಉತ್ತರ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಹೃದ್ರೋಗ. ವೀಕ್ಷಕರೇ, ಚಳಿಗಾಲ ಬಂದ್ರೆ ಸಾಕು ಅವರೆಕಾಳು ಸೀಸನ್ ಶುರು ಎಂದೇ ಅರ್ಥ. ಈ ಸೀಸನ್ನಲ್ಲಿ ಮಾರುಕಟ್ಟೆಯಲ್ಲಿ ಅವರೆಕಾಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಏಕೆಂದರೆ ಅವರೆಕಾಳಿನಿಂದ ತಯಾರಿಸಿದ ಆಹಾರ ತುಂಬಾ ರುಚಿಯಾಗಿರುತ್ತೆ, ಅಲ್ಲದೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಅವರೆಕಾಳಿನಲ್ಲಿ ತಾಮ್ರ, ಕಬ್ಬಿಣ, ಮೆಗ್ನೀಷಿಯಂ, ರಂಜಕ, ಪ್ರೋಟೀನ್, ಸೋಡಿಯಂ, ಕಾರ್ಬೋಹೈಡ್ರೇಟ್, ಕಬ್ಬಿಣಾಂಶ, ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳಿವೆ. ಅವುಗಳ ಜೊತೆಗೆ ವಿಟಮಿನ್ ಎ, ಬಿ ಮತ್ತು ವಿಟಮಿನ್ ಸಿ ಒಳಗೊಂಡಿದೆ. ಇದಿಷ್ಟೇ ಅಲ್ಲದೆ ಇವೆಲ್ಲವೂ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ವೀಕ್ಷಕರೇ, ಚಳಿಗಾಲದಲ್ಲಿ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುವುದು ಸಾಮಾನ್ಯ. ಅವರೆಕಾಳಿನಲ್ಲಿ ಫೈಬರ್ ಸಮೃದ್ಧಿಯಾಗಿದೆ. ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಅವರೆಕಾಯಿಯು ಸತುವನ್ನ ಹೊಂದಿರುವುದರಿಂದ ಉರಿಯೂತ ಮತ್ತು ಸೋಂಕುಗಳನ್ನ ಕಡಿಮೆ ಮಾಡುತ್ತದೆ, ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ. ಅವರೆಕಾಯಿ ಸೇವನೆಯಿಂದ ಹೃದಯದ ರಕ್ತನಾಳದ ಆರೋಗ್ಯವನ್ನ ಸುಧಾರಿಸುತ್ತದೆ. ಇಷ್ಟೇ ಅಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇದರಿಂದ ನಮ್ಮ ಹೃದಯವು ಆರೋಗ್ಯವಾಗಿರುತ್ತದೆ. ಶ್ರೀರಾಮಚಂದ್ರನು ಜನಿಸಿದ ರಾಶಿ ಯಾವುದು? ಮಿಥುನ, ಮೀನ, ಕರ್ಕಾಟಕ, ವೃಷಭ. ಸರಿಯಾದ ಉತ್ತರ ಕರ್ಕಾಟಕ ರಾಶಿ. ಯಾವ ಸ್ಥಳವನ್ನ ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು. ಸರಿಯಾದ ಉತ್ತರ ಕೊಡಗು. ಬೇಸಿಗೆಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಎಷ್ಟು ನೀರು ಕುಡಿಯಬೇಕು? 5.5 ಲೀಟರ್, 6.2 ಲೀಟರ್, 3.7 ಲೀಟರ್, 4.4 ಲೀಟರ್. ಸರಿಯಾದ ಉತ್ತರ 3.7 ಲೀಟರ್. ವೀಕ್ಷಕರೇ, ಬಿಸಿಲು ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ದಿನನಿತ್ಯದ ಆಹಾರ ಸೇವನೆ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ತುಂಬಾನೇ ಅಗತ್ಯ. ಅದರಲ್ಲೂ ಸಾಕಷ್ಟು ನೀರು ಕುಡಿಯಬೇಕು. ಇಲ್ಲದಿದ್ದರೆ ಉರಿಮೂತ್ರ, ಚರ್ಮದ ಸಮಸ್ಯೆ, ತಲೆನೋವು ಸೇರಿದಂತೆ ಅನೇಕ ರೋಗಗಳು ಕಾಡಬಹುದು. ಯುಎಸ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪ್ರಕಾರ ಪುರುಷರು ಒಂದು ದಿನಕ್ಕೆ 3.7 ಮತ್ತು ಮಹಿಳೆಯರು 2.7 ಲೀಟರ್ ನೀರನ್ನ ಸೇವಿಸಬೇಕು. ಯಾವ ಪ್ರಾಣಿ ಎಲ್ಲದಕ್ಕಿಂತ ಮೊದಲು ಭೂಕಂಪವನ್ನ ಗ್ರಹಿಸುತ್ತದೆ? ನಾಯಿ, ಮೀನು, ಆನೆ, ಜಿರಾಫೆ. ಸರಿಯಾದ ಉತ್ತರ ಮೀನು. ಡೆಂಗ್ಯೂ ಜ್ವರ ಬಂದಾಗ ಯಾವ ಪ್ರಾಣಿಯ ಹಾಲು ಕುಡಿಯುವುದು ಪ್ರಯೋಜನಕಾರಿ? ಆಡು, ಹಸು, ಎಮ್ಮೆ, ಕತ್ತೆ. ಸರಿಯಾದ ಉತ್ತರ ಆಡು ಅಥವಾ ಮೇಕೆ. ವಿಳ್ಯದೆಲೆ ಜಗಿದರೆ ಯಾವ ರೋಗ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಮಧುಮೇಹ, ಜೀರ್ಣಕ್ರಿಯೆ ಸಮಸ್ಯೆ, ಅಸ್ತಮಾ, ಮೈಗ್ರೇನ್. ಸರಿಯಾದ ಉತ್ತರ ಮಧುಮೇಹ ಮತ್ತು ಜೀರ್ಣಕ್ರಿಯೆ ಸಮಸ್ಯೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.